ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಮೇಲೆ ನನ್ನನ್ನ ಯಾರೋ ಎಬ್ಬಿಸ್ದಾಗಾಯ್ತು. ನಾನ್ ಎದ್ ನೋಡಿದ್ರೆ ನನ್ ಮುಂದೆ ಅಪ್ಪ ಕೂತಾಗಿತ್ತು. ಹೌದೇನೆ? ಹೌದಮ್ಮ, ನನ್ಗೆ ತಲೆ ಸೌರಿ ನನ್ಗೆ ಧೈರ್ಯ ತುಂಬಿದ್ರು. ಇದೆಲ್ಲ ನಿಜನ ಭ್ರಮೇನ ಅಂತ ಯೋಚನೆ ಮಾಡೋ ಅಷ್ಟ್ರಲ್ಲಿ ನನ್ಗೆ ಎದು ಧ್ವನಿ ಕೇಳಿಸ್ತು. ಅಪ್ಪ ಏನಾದ್ರೂ ನನ್ಗೆ ಪ್ರಜ್ಞೆ ಬರೋ ಹಾಗೆ ಮಾಡದೇ ಇದ್ದಿದ್ರೆ ನಾನಾ ಗಾಬರಿ ಭಯಕ್ಕೆ ಅಲ್ಲೇ ಸತ್ತು ಹೋಗ್ತಾ ಇದ್ನೋ ಏನೋ. ಛೆ ಬಿಡ್ತು ಅನ್ನೋ ಕಂದ, ನಿನಗೇನು ಆಗಲ್ಲ. ನಿಮ್ಮಪ್ಪ ಅಲ್ಲಿಗೆ ಬಂದು ನಿನ್ನನ್ನು ಕಾಪಾಡ್ದಾಗಾಯ್ತು ನೋಡು. ನನ್ನಿಂದ ನಿಮ್ಗೆಲ್ಲ ತುಂಬಾ ಟೆನ್ಷನ್ ಆಯ್ತು ಅನ್ಸತ್ತಲ್ವಾ? ಅಯ್ಯೋ, ಅದೇನ್ ಕೇಳ್ತ್ಯಾ? ಅಮ್ಮ ಅಂತೂ ಒತ್ತಾಡ್ ಹೋದ್ರು. ಎಷ್ಟೇ ಸಮಾಧಾನ ಮಾಡಿದ್ರು ಕೇಳ್ತಾನೆ ಇರ್ಲಿಲ್ಲ ಗೊತ್ತಾ. ಅಮ್ಮನ ಪರಿಸ್ಥಿತಿ ನೋಡಿ ನನ್ಗಿದ್ದಿದ್ದು ಅಲ್ಪ ಸ್ವಲ್ಪ ಧೈರ್ಯನೂ ಹೊರಟೋಯ್ತು. ನಮಗ್ ಕಷ್ಟ ಅಂದಾಗ್ಲೇ ಕೆಟ್ಟ ಯೋಚನೆಗಳು ಭೂತಗಳ ತರ ತಲೆಯಲ್ಲಿ ಕುಣಿಯಕ್ ಶುರು ಮಾಡ್ಬಿಡ್ತವೆ. ಇದ್ರ ಜೊತೆಗೆ ಬೆಳಿಗ್ಗೆ ರಘುಪತಿ ಚಿಕ್ಕಪ್ಪ ಬೇರೆ. ಏನು, ಚಿಕ್ಕಪ್ಪ ಮನೆಗ್ ಬಂದಿದ್ರಾ? ಇಲ್ಲ ಕಾವೇರಿ, ಅವಳು ಕನ್ಸಲ್ ಬಂದಿದ್ರು ಅನ್ಸತ್ತೆ. 3 ಹೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಇನ್ನೇನಾಗುತ್ತೆ ಹೇಳು? ಇವಳ ಕತೆ ಕೇಳ್ಕೊಂಡ್ ಕುತ್ಕೊಂಡ್ರೆ ನಮ್ ಕತೆ ಮುಗಿದೋಗತ್ತಷ್ಟೇ. ನೀನ್ ಹೋಗಿ ರೆಡಿ ಆಗ್ಬಿಟ್ಟ, ನಾನು ತಿಂಡಿ ರೆಡಿ ಮಾಡ್ತೀನಿ. ಏಯ್, ನೀನೇ ನೋಡ್ತಿದ್ಯಬ್ಬಾ ಒಳಗೆ. ಯಾವಾಗ ನೋಡಿದ್ರು ಬರೀ ಗೊರ್ಕೆ ಹೊಡಿಯೋದೇ ಆಯ್ತಲ್ರಿ. ಎದ್ದಿಲ್ರಿ. ಹೇ ನಾಗ, ದುಡ್ಡು ಟ್ರಾನ್ಸ್ಫರ್ ಮಾಡದ್ದೇನೋ? ಯಾಕೋ ಇನ್ನ ದುಡ್ಡು ಟ್ರಾನ್ಸ್ಫರ್ ಮಾಡಿಲ್ಲ? ಬೇಗ ಮಾಡು.